ವೆಲ್ಕಮ್ ಟು ಬ್ಯಾಕ್ ಅನದರ್ ವಿಡಿಯೋ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಡ್ರೈ ಫ್ರೂಟ್ಸ್ಗಳನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಕರೆಯೋದು ಅಂತ ಕಲಿತಾ ಇದ್ದೀವಿ. ಅಡಿಕೆಗೆ ಇಂಗ್ಲೀಷ್ನಲ್ಲಿ ಬೆಟಲ್ ನಟ್ ಅಂತ ಹೇಳ್ತೀವಿ. ಬೆಟಲ್ ನಟ್. ಗೋಡಂಬಿಕಾಯಿ ಇದಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ. ಕ್ಯಾಶ್ಯೂ ನಟ್. ಬಾದಾಮ್ಗೆ ಇಂಗ್ಲೀಷ್ನಲ್ಲಿ ಆಲ್ಮಂಡ್ ಅಂತ ಹೇಳ್ತೀವಿ. ಆಲ್ಮಂಡ್ ಅಂದರೆ ಬಾದಾಮಿ. ಖರ್ಜೂರಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ. ಡೇಟ್. ಒಣ ಖರ್ಜೂರಕ್ಕೆ ಡ್ರೈ ಡೇಟ್. ಒಣ ದ್ರಾಕ್ಷಿ. ರೈಸಿನ್. ಜಲ್ದೂರು ಹಣ್ಣುಗೆ ಅಪ್ರಿಕಾಟ್. ಒಣ ಕೊಬ್ಬರಿಗೆ ಡ್ರೈ ಕೋಕೋನಟ್. ಅಗಸೆ ಬೀಜಕ್ಕೆ ಇಂಗ್ಲೀಷ್ನಲ್ಲಿ ಫ್ಲ್ಯಾಕ್ಸ್ ಸೀಡ್ ಅಂತ ಹೇಳ್ತೀವಿ. ಕುಂಬಳಕಾಯಿ ಬೀಜಕ್ಕೆ ಇಂಗ್ಲೀಷ್ನಲ್ಲಿ ಪಂಪ್ಕಿನ್ ಸೀಡ್ಸ್. ಅಂಜೂರಕ್ಕೆ ಫಿಗ್. ಕಡಲೆಕಾಯಿಗೆ ಇಂಗ್ಲೀಷ್ನಲ್ಲಿ ಪೀನಟ್ಸ್. ಅಕ್ರೋಟ್ ವಾಲ್ನಟ್ ಅಂತ ಕರಿತೀವಿ. ಕೇಸರಿ ಇಂಗ್ಲೀಷ್ನಲ್ಲಿ ಸಫ್ರಾನ್. ಎಳ್ಳಿನ ಬೀಜಕ್ಕೆ ಇಂಗ್ಲೀಷ್ನಲ್ಲಿ ಸೇಸಮ್ ಸೀಡ್. ಗಸಗಸೆ. ಪಾಪಿ ಸೀಡ್. ಸೂರ್ಯಕಾಂತಿ ಬೀಜ. ಸನ್ಫ್ಲವರ್ ಸೀಡ್ಸ್. ಸೋಯಾ ಬೀಜಕ್ಕೆ ಸೋಯಾ ನಟ್ಸ್.